ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು UPSC IAS ಮೇನ್ಸ್ದ ಜನರಲ್ ಸ್ಟಡೀಸ್ ಪೇಪರ್ 1 2023ದ ಡಿಸ್ಕಷನ್ ಮಾಡೋಣ. ಇಲ್ಲಿ ನಾನು ಕ್ವಶನ್ಗಳನ್ನ ಇಂಗ್ಲೀಷ್ ಮೀಡಿಯಮ್ ಒಳಗಿರುವಂಥ ಕ್ವಶನ್ಗಳದ ಮೀನಿಂಗ್ನ ಕನ್ನಡ ವರ್ಣಗಳನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕನ್ನಡ ಮೀಡಿಯಮ್ ಒಳಗನ ನೀವು ಎಕ್ಸಾಮ್ನ ಬರಿಬೇಕು ಅನ್ಕೊಂಡಿದ್ರಿ ಅಂದ್ರೆ ಕ್ವಶನ್ ಯಾವ ಥರ ಇರ್ತಾವು, ಕ್ವಶನ್ಗಳು ಅರ್ಥ ಆಗ್ತಾವಿಲ್ಲೋ, ಕ್ವಶನದ ಡಿಫಿಕಲ್ಟಿ ಲೆವೆಲ್ ಎಷ್ಟೈತಿ ಅನ್ನೋ ಎಲ್ಲ ನಿಮ್ಮ ಡೌಟ್ಸ್ಗಳ ಕ್ಲಿಯರ್ ಆಗ್ತಾವ. ಸೊ ನೀವು ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ. ಸೊ ಜನರಲ್ ಸ್ಟಡೀಸ್ ಪೇಪರ್ 1 ಇದೆ 2023ದು ಮೇನ್ಸ್ ಕ್ವಶನ್ ಪೇಪರ. 3 hours ಟೈಮ್ ಇರ್ತದ. 250 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತೈತಿ. ಇಲ್ಲಿ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಾರ. ಇಲ್ಲಿ 1ರಿಂದ 10 ಕ್ವಶನ್ನ 150 ವರ್ಡ್ಸ್ ಒಳಗೆ ಬರಿಬೇಕು. ನೀವು 11ರಿಂದ 20 ಕ್ವಶನ್ ಏನಿರ್ತಾವಲ್ಲ ಅದನ್ನು 250 ವರ್ಡ್ಸ್ ಒಳಗೆ ಬರಿಬೇಕಾಗ್ತದೆ. ಸೊ ಟೋಟಲಿ ನಿಮ್ಮ ಒಂದು ಮೇನ್ಸ್ ಏನು GS ಪೇಪರ್ 1 ಇರ್ತೈತಿಲ್ಲ ಅಲ್ಲಿ 20 ಕ್ವಶನ್ಗಳು ಇರ್ತಾವೆ. ಇಲ್ಲಿ ಕನ್ನಡ ಮೀಡಿಯಮ್ ಒಳಗೆ ಬರಿತೀರಿ ಅಂಥೇಳಿ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ. ಸೊ ನೀವು ಈ ಕ್ವಶನ್ ಪೇಪರ್ನ ನೋಡ್ರಿ. ಇಲ್ಲಿ ನಿಮಗೆ ಡಿಫಿಕಲ್ಟಿ ಲೆವೆಲ್ ಹೆಂಗೆ ಅನಿಸ್ತದ, ಕ್ವಶನರ ಅರ್ಥ ಆಗ್ತಾವೋ ಇಲ್ಲೋ, ಅರ್ಥ ಮಾಡ್ಕೊಂಡ್ಮೇಲೆ ನೀವು ಕನ್ನಡ ಒಳಗೆ ಬರೆಯೋಕೆ ನಿಮ್ಗೆ ಎಲಿಜಿಬಲ್ ಅದೇ ಇರೋ ಇಲ್ಲೋ, ರಿಸೋರ್ಸಸ್ ಸಿಗ್ತೈತೋ ಇಲ್ಲೋ, ಎಲ್ಲ ಒಂದು ಐಡಿಯಾ ನಿಮಗೆ ಕ್ವಶನ್ ಪೇಪರ್ಗಳನ್ನ ನೋಡೋದ್ರಿಂದ ನಾನು ತಿಳಿತದ. ಸೊ ಇಲ್ಲೇ ಫಸ್ಟ್ ಕ್ವಶನ್ ಏನೈತಂದ್ರೆ, ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ಏನ್ಷಿಯಂಟ್ ಇಂಡಿಯಾ. ಸೊ 10 ಮಾರ್ಕ್ಸಿಗೆ ಕ್ವಶನ್ ಅದ. ಇದರ ಒಂದು ಉತ್ತರನ ನೀವು 150 ವರ್ಡ್ಸ್ ಒಳಗೆ ಬರಿಬೇಕು. ಜಿಯೋಗ್ರಫಿ ರಿಲೇಟೆಡ್ ಡೈರೆಕ್ಟ್ ಕ್ವಶನ್ ಐತಿಲ್ಲಿ. ಪ್ರಾಚೀನ ಭಾರತದ ಅಭಿವೃದ್ಧಿ ಒಳಗೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ದ ಒಂದು ರೋಲ್ ಏನ ಅನ್ನೋದನ್ನ ನೀವು ಬರಿಬೇಕಾಗ್ತದೆ. ಜಸ್ಟ್ 150 ವರ್ಡ್ಸ್ ಒಳಗೆ ಬರೆದ್ರೆ ಸಾಕು, ನಿಮಗೆ 10 ಮಾರ್ಕ್ಸ್ ಸಿಗ್ತೈತಿ. ಡೈರೆಕ್ಟ್ ಕ್ವಶನ್ ಐತಿ, ಆರಾಮಾಗಿ ನೀವು ಬರಿಬೋದು. ಸೊ ಕ್ವಶನ್ ಅರ್ಥ ಮಾಡ್ಕೋದು ಇಂಪಾರ್ಟೆಂಟ್ ಅದ. What was the difference between Mahatma Gandhi and Rabindranath Tagore in their approach towards education and nationalism? ಸೊ ನ್ಯಾಷನಲಿಸಮ್ ಮತ್ತು ಶಿಕ್ಷಣ ಎಜುಕೇಷನ್ ಒಂದು ಅಪ್ರೋಚ್ ಒಳಗೆ ಮಹಾತ್ಮ ಗಾಂಧಿ ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಇವರ ಒಂದು ಅಪ್ರೋಚ್ ಒಳಗೆ ಯಾವ ಒಂದು ವ್ಯತ್ಯಾಸಗಳು ಇದ್ದು ಇದನ್ನು ನೀವು ಬರಿಬೇಕಾಗ್ತದೆ. 10 ಮಾರ್ಕ್ಸ್ 150 ವರ್ಡ್ಸ್ ಒಳಗೆ. ಬ್ರಿಂಗ್ ಔಟ್ ದಿ ಸೋಷಿಯೋ ಎಕನಾಮಿಕ್ ಇಫೆಕ್ಟ್ಸ್ ಆಫ್ ದಿ ಇಂಟ್ರಡಕ್ಷನ್ ಆಫ್ ರೈಲ್ವೆ ಇನ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್. ಸೊ ಬೇರೆ ಬೇರೆ ಒಂದು ದೇಶದೊಳಗೆ ರೈಲ್ವೇದೊಂದು ಇಂಟ್ರಡಕ್ಷನ್ ಆದಮೇಲೆ ಸೋಷಿಯೋ ಎಕನಾಮಿಕ್ ಇಫೆಕ್ಟ್ಸ್ ಏನೇನಾದವು ಜಗತ್ತೊಳಗೆ ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ನ ಮಾಡಬೇಕಾಗ್ತದೆ. ಸೊ ಬಿಗಿನಿಂಗಿಂದ ರೈಲ್ವೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವ್ಯಾವ ಥರ ಏನೇನು ಆಯಿತು ಅದನ್ನೆಲ್ಲ ಎಕ್ಸ್ಪ್ಲೇನ್ನ ನೀವು ಡೀಟೇಲ್ಡಾಗಿ ಮಾಡ್ಕೊತ ಹೋಗಬೇಕು. ಸೊ ಡೀಟೇಲ್ಡ್ ಅಂದ ತಕ್ಷಣ ಭಾಳ ದೊಡ್ಡ ದೊಡ್ಡ ಆನ್ಸರ್ ಬರಿದಂಗೆ ವರ್ಡ್ ಲಿಮಿಟ್ ಕೊಟ್ಟಾರು. 150 ವರ್ಡ್ ಒಳಗನ ನೀವು ಬರಿಬೇಕಾಕೈತಿ. ಡಿಸ್ಕಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ದಿ ಫುಡ್ ಸೆಕ್ಯೂರಿಟಿ ಇನ್ ಟ್ರಾಪಿಕಲ್ ಕಂಟ್ರೀಸ್. ಇಲ್ಲೇ ಕಾನ್ಸಿಕ್ವೆನ್ಸಸ್ ಅಂದ್ರೆ ಏನನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕಾಕೈತಿ. ಯಾಕಂದ್ರೆ ಪ್ರತಿಯೊಂದು ವರ್ಡದ ಮೀನಿಂಗ್ ನೀವು ತಿಳ್ಕೊಂಡ್ರೆ ಅದನ್ನು ನೀವು ಇವನ್ ಕನ್ನಡ ಒಳಗೆ ಬರಿಬೇಕಂದಾಗ ಈಸಿ ಆಕೈತಿ. ಕಾನ್ಸಿಕ್ವೆನ್ಸಸ್ ಅಂದ್ರೆ ಪರಿಣಾಮಗಳು. ಸೊ ಇಲ್ಲೇ ನೀವು ಡಿಸ್ಕಸ್ ಮಾಡಬೇಕು ಪರಿಣಾಮಗಳು ಏನೇನಂದ್ರೆ ಕ್ಲೈಮೇಟ್ ಚೇಂಜ್ ಆನ್ ದಿ ಫುಡ್ ಸೆಕ್ಯೂರಿಟಿ ಇನ್ ಟ್ರಾಪಿಕಲ್ ಕಂಟ್ರೀಸ್. ಟ್ರಾಪಿಕಲ್ ಕಂಟ್ರೀಸ್ ಒಳಗೆ ಕ್ಲೈಮೇಟ್ ಚೇಂಜಿಂದ ಫುಡ್ ಸೆಕ್ಯೂರಿಟಿ ಮೇಲೆ ಏನೇನು ಒಂದಷ್ಟು ಪರಿಣಾಮಗಳಾಗತ್ತವು ಅನ್ನೋದನ್ನು ನೀವು ಬರಿಬೇಕು. ನೆಕ್ಸ್ಟ್ 5th ಕ್ವಶನ್, ವೈ ಈಸ್ ದ ವರ್ಲ್ಡ್ ಟುಡೇ ಕನ್ಫ್ರಂಟೆಡ್ ವಿತ್ ದ ಕ್ರೈಸಿಸ್ ಆಫ್ ಅವೈಲಬಿಲಿಟಿ ಆಫ್ ಆ್ಯಂಡ್ ಆಕ್ಸೆಸ್ ಟು ಫ್ರೆಶ್ ವಾಟರ್ ರಿಸೋರ್ಸಸ್. ಸೊ ಅಗೇನ್ ಇಲ್ಲೇ ಕನ್ಫ್ರಂಟೆಡ್ ಅಂದ್ರೆ ಎದುರಿಸು. ಇಂಥ ಒಂದಷ್ಟು ಏನು ವರ್ಡ್ಸ್ ಬರ್ತಾವಲ್ಲ ಅದನ್ನೆಲ್ಲ ನೀವು ಒಂದು ನೋಟ್ಬುಕ್ ಒಳಗೆ ಕನ್ನಡ ಮೀಡಿಯಮ್ ಒಳಗನ ಬರಿತೀರಂತ ಫಿಕ್ಸ್ ಆಗಿರಂದ್ರೆ ಕಾನ್ಸಿಕ್ವೆನ್ಸಸ್ ಆಗಿರ್ಬೋದು, ಕನ್ಫ್ರಂಟೆಡ್ ಅಂದ್ರೇನ, ಕ್ರೈಸಿಸ್ ಅಂದ್ರೇನ, ಇಂಥ ಒಂದಷ್ಟು ವರ್ಡ್ ಮೀನಿಂಗ್ನ ಒಂದು ನೋಟ್ಬುಕ್ ಒಳಗೆ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ, ಬೆಟರ್ ಅದ. ಸೊ ವೈ ಇಸ್ ದ ವರ್ಲ್ಡ್ ಟುಡೇ ಕನ್ಫ್ರಂಟೆಡ್ ವಿತ್ ದ ಕ್ರೈಸಿಸ್ ಆಫ್ ಅವೈಲಬಿಲಿಟಿ ಆ್ಯಂಡ್ ಆಕ್ಸೆಸ್ ಟು ಫ್ರೆಶ್ ವಾಟರ್ ರಿಸೋರ್ಸಸ್. ಸೊ ಶುದ್ಧ ಒಂದು ನೀರಿನ ರಿಸೋರ್ಸಸ್ ಬಗ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ಯಾರ. ಯಾಕೆ ಇವತ್ತು ಜಗತ್ತ ಒಂದು ಶುದ್ಧ ನೀರಿನ ಅವೈಲಬಿಲಿಟಿ ಮತ್ತು ಅದನ್ನು ಬಳಸ್ಕೊಳ್ಳಿಕ್ಕೆ ಯಾಕೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ಲಿಕ್ಕತ್ತವ, ಏನೇನು ಸಮಸ್ಯೆಗಳನ್ನ ಎದುರಿಸಾತೈತಿ ಜಗತ್ತು ಒಂದು ಶುದ್ಧ ನೀರಿನ ಅವೈಲಬಿಲಿಟಿ ಒಳಗೆ ಅನ್ನೋದನ್ನ ನೀವು ಬರಿಬೇಕಾಕೈತಿ. ಆ್ಯಂಡ್ ಹೌ ಆರ್ ದಿ ಫ್ಯೂರ್ಡ್ಸ್
ಫಾರ್ಮ್ಡ್. ಆ್ಯಕ್ಚುಲಿ ಇಲ್ಲಿ ಜೆ ಐತಿ, ಇದನ್ನ ನಾವೇನು ಅನ್ಕೋತೀವಿ ಫಿಸೋರ್ಡ್ಸ್ ಅನ್ನೂ ಅನ್ಬೋದು, ಬಟ್ ಅಲ್ಲಿ ಜೆ ಇದ್ರೂ ಅದರದೊಂದು ಪ್ರೊನೌನ್ಸಿಯೇಷನ್ ಯಾವ ಥರ ಮಾಡ್ಬೇಕಂದ್ರೆ ಫಿಯೋರ್ಡ್ ಅಂಥೇಳಿ ಕರಿಬೇಕಾಕೈತಿ. ಹೌ ಆರ್ ದಿ ಫಿಯೋರ್ಡ್ಸ್ ಫಾರ್ಮ್ಡ್. ಇಲ್ಲಿ ಜಾಗ್ರಫಿಕಲ್ ಕ್ವಶನ್ ಐತಿದ, ಡೈರೆಕ್ಟ್ ಕ್ವಶನ್ ಕೇಳ್ಯಾರ. ನೀವೇನಾದ್ರು ಜಾಗ್ರಫಿ ಬುಕ್ ಓದಿದ್ರಿ ಅಂದ್ರೆ ಆನ್ಸರ್ನ ಡೈರೆಕ್ಟಾಗಿ ನೀವು ಬರೀತೀರಿ. ವೈ ಡೂ ದೇ ಕಾನ್ಸ್ಟಿಟ್ಯೂಟ್ ಸಮ್ ಆಫ್ ದಿ ಮೋಸ್ಟ್ ಪಿಕ್ಚರ್ಸ್ ಕ್ಯೂ ಏರಿಯಾಸ್ ಆಫ್ ದಿ ವರ್ಲ್ಡ್. ಇಲ್ಲೇ ನೀವು ಇವ್ರು ಒಂದಷ್ಟು ವರ್ಡ್ದ ಅರ್ಥ ನಿಮಗೆ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಆನ್ಸರ್ನ ಬರೀತೀರಿ. ಇಲ್ಲಿ ಫ್ಯೋರ್ಡ್ಸ್ ಅಂದ್ರೆ ಏನಂತಂದ್ರೆ, ಈಗ ಹಿಮ ನದಿ ಇರಲಿ ಯಾವುದೇ ನದಿ ಇರಲಿ ಅದು ಸಮುದ್ರನ ಸೇರಬೇಕಾಗ್ತೈತಿ. ಸಮುದ್ರ ಸೇರೋ ಒಂದು ಟೈಮ್ ಒಳಗೆ ಹಿಮ ನದಿಗಳು ಒಂದು ಬರ್ಪ್ ಯಾವ ಥರ ಘನೀಕರಣಗೊಳ್ತೈತಲ್ಲ ನದಿ ಸಮುದ್ರದ ಒಂದು ದಂಡೆ ಮೇಲೆ, ಅದರಿಂದ ಒಂದಷ್ಟು ಆಕರ್ಷಕವಾದಂಥ ಸ್ಥಳಗಳ ಜಗತ್ತೊಳಗೆ ಸೃಷ್ಟಿ ಆಗಿದವು, ಯಾವ ಥರ ಆಗಿದವು, ಯಾಕೆ ಆಗ್ತಾವು, ಆ್ಯಂಡ್ ಯಾವ ಥರ ಈ ಒಂದು ಫಿಯೋರ್ಡ್ಸ್ ಫಾರ್ಮ್ ಆಗ್ತಾವು ಅನ್ನೋದ್ರ ಬಗ್ಗೆ ನೀವಿಲ್ಲೇ ಎಕ್ಸ್ಪ್ಲೇನ್ನ ಮಾಡಬೇಕಾಕೈತಿ. ಸೊ ಇಂಥ ಟೆಕ್ನಿಕಲ್ ವರ್ಡ್ಸ್ ಬಂದಾಗಷ್ಟೇ ನಿಮಗೆ ಕಠಿಣ ಆಗ್ಬೋದು ಕನ್ನಡ ಮೀಡಿಯಮ್ ಒಳಗೆ ಆನ್ಸರ್ ಬರೆಯವ್ರ. ಇಲ್ಲಿ ನಮ್ಮ ಮೇನ್ ಕನ್ನಡ ಮೀಡಿಯಮ್ ಒಳಗೆ ಆನ್ಸರ್ ಬರೆಯೋ ಒಂದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಟ್ರೈ ಮಾಡ್ಲಿಕ್ಕತ್ತೇನೆ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಬಿಕಾಸ್ ಇಂಗ್ಲೀಷ್ ಮೀಡಿಯಮ್ ಒಳಗೆ ಬರೆಯವ್ರಿಗೆ ಏನು ಡಿಫಿಕಲ್ಟಿ ಇಲ್ಲ, ಬಿಕಾಸ್ ಅವ್ರು ಈ ವರ್ಡ್ಸ್ನ ಆಲ್ರೆಡಿ ಇಂಗ್ಲೀಷ್ ಒಳಗೆ ಓದಿರ್ತೀರಿ, ಇಂಗ್ಲೀಷ್ ಒಳಗನ್ನ ರಿವೈಸ್ ಮಾಡಿರ್ತೀರಿ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂದ ಕೂಡಲೇ ನಿಮಗೇನು ಅಷ್ಟು ವರಿ ಇರಂಗಿಲ್ಲ. ಬಟ್ ಕನ್ನಡ ಒಳಗೆ ಬರೆಯೋರಿಗೆ ಇಂಥ ಒಂದಷ್ಟು ಟೆಕ್ನಿಕಲ್ ವರ್ಡ್ಸ್ದ ಮೀನಿಂಗ್ಗಳು ಗೊತ್ತಿರಬೇಕಾಕೈತಿ. ಇನ್ನು ನೆಕ್ಸ್ಟ್ 7th ಕ್ವಶನು ಅಷ್ಟೇ ಡೈರೆಕ್ಟ್ ಕ್ವಶನ್ ಐತಿ, ಇದೇನು ಡಿಫಿಕಲ್ಟ್ ಇಲ್ಲ. ವೈ ಇಸ್ ದಿ ಸೌತ್ ವೆಸ್ಟ್ ಮಾನ್ಸೂನ್ ಕಾಲ್ಡ್ ಪುರವಯ್ಯ ಇನ್ ಭೋಜ್ಪುರ್ ರೀಸನ್. ಸೊ ಭೋಜ್ಪುರ್ ರೀಸನ್ ಒಳಗೆ ಸೌತ್ ವೆಸ್ಟ್ ಮಾನ್ಸೂನ್ನ ಯಾಕೆ ಪುರವಯ್ಯ ಅಂಥೇಳಿ ಕರೀತಾರು. ಹೌ ಹ್ಯಾಸ್ ದಿಸ್ ಡೈರೆಕ್ಷನಲ್ ಸೀಸನಲ್ ವಿಂಡ್ ಸಿಸ್ಟಮ್ ಇನ್ಫ್ಲೂಯೆನ್ಸ್ಡ್ ದ ಕಲ್ಚರಲ್ ಎಥೋಸ್ ಆಫ್ ದಿ ರೀಸನ್. ಸೊ ಸಿಂಪಲ್ ಕ್ವಶನ್ ಅದ, ಆನ್ಸರ್ನ ಆರಾಮಾಗಿ ನೀವು ಮಾಡ್ಬೋದು. ಸೊ ಇದಕ್ಕೂ ಅಷ್ಟೇ 10 ಮಾರ್ಕ್ಸ್ ಐತಿ. ಡೂ ಯು ಥಿಂಕ್ ಮ್ಯಾರೇಜ್ ಆ್ಯಸ್ ಅ ಸ್ಯಾಕ್ರಮೆಂಟ್ ಈಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಇನ್ ಮಾಡರ್ನ್ ಇಂಡಿಯಾ. ಸೊ ಇದು ಅಷ್ಟು ಸೊಸೈಟಿ ರಿಲೇಟೆಡ್ ಕ್ವಶನ್ ಐತಿ. ಈ ಒಂದು ಪೇಪರ್ 1 ಏನೈತಲ್ಲ ಇಲ್ಲಿ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಆ್ಯಂಡ್ ಸೊಸೈಟಿ ರಿಲೇಟೆಡ್ ಕ್ವಶನ್ಗಳು ಬರೋದ್ರಿಂದ ಸೊಸೈಟಿ ರಿಲೇಟೆಡ್ ಒಂದು ಜನರಲ್ ಕ್ವಶನ್ ಒಂದು 4 ಬಂದಿರ್ತಾವೆ. ಸೊ ಆರಾಮ್ ಒಂದು 50 ಮಾರ್ಕ್ಸ್ ನಿಮಗೆ ಜನರಲ್ ಆಗಿ ಈಸಿಯಾಗೇನೆ ಸಿಗ್ತಾವೆ. ಈಗ ಫಸ್ಟ್ ಕ್ವಶನನ್ನು ನೋಡ್ಬೋದು ನೀವು. ಸಾರಿ, ಫಸ್ಟ್ ಕ್ವಶನ್ ಅಲ್ಲ ಅದು ಆ್ಯಕ್ಚುಲಿ ನೆಕ್ಸ್ಟ್ 9th ಐತೆ ಅನ್ಕೋತೀನಿ. ಸೊ ಈಗ ಮ್ಯಾರೇಜ್ ಒಂದು ಆಧುನಿಕ ಭಾರತದೊಳಗೆ ಮದುವೆ ಅನ್ನೋ ಒಂದು ಸಂಸ್ಕಾರ ಏನೈತಲ್ಲ ಅದರ ಒಂದು ವ್ಯಾಲ್ಯೂನ ಅದರ ಒಂದು ಮೌಲ್ಯನ ಕಳ್ಕೊಳ್ಳಿಕ್ಕತ್ತದೇನ ಅಂಥೇಳಿ ಕ್ವಶನ್ ಅದ. ಬಿಕಾಸ್ ಇತ್ತೀಚೆಗೆ ನೀವು ಎಲ್ಲ ನೋಡ್ತಿರ್ಬೋದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಡಿವೋರ್ಸ್ಗಳಾಗೋದು, ಏನೇನಾರ ಇಶ್ಯೂಗಳು ಆಗೋದ್ರಿಂದ ಒಂದು ಮದುವೆ ಅನ್ನೋದು ತನ್ನ ಪವಿತ್ರತೆಯನ್ನು ತನ್ನ ಸಂಸ್ಕಾರವನ್ನು ಮೌಲ್ಯವನ್ನು ಕಳ್ಕೊಳ್ಳಿಕ್ಕತ್ತದೇನ ಒಂದು ಆಧುನಿಕ ಭಾರತದೊಳಗೆ. ಆ್ಯಕ್ಚುಲಿ ಈ ಒಂದು ಕ್ವಶನ್ ಪೇಪರ್ನ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ದೆ ನಾನು ವಿಡಿಯೋ ಮಾಡ್ಲಿಕ್ಕತ್ತೇನೆ. 5-6 ದಿನ ಆಗಿತ್ತು ಯಾವುದೂ ವಿಡಿಯೋ ಹಾಕಿಲ್ಲ ನಂತಲೇ ಡೈರೆಕ್ಟ್ ಕ್ವಶನ್ ಪೇಪರ್ ಹಾಕಬೇಕಂತೇಳಿ ಮೊನ್ನೆ ಡೌನ್ಲೋಡ್ ಮಾಡಿ ಇಟ್ಟಿದ್ನಿ UPSC ವೆಬ್ಸೈಟಿಂದ. ಸೊ ಮೊನ್ನೆ ಅಂದ್ಕೊಂಡಿದ್ನಿ ಕ್ವಶನ್ ಪೇಪರ್ ಹಾಕಬೇಕಂತ. ಸೊ ಸಡನ್ ನಮಗೆ ಇವತ್ತದ ಅಪ್ಲೋಡ್ ಮಾಡೋ ಪ್ಲ್ಯಾನ್ ಬಂತನಂತಲೇ ವಿಡಿಯೋನ ಮಾಡ್ಲಿಕ್ಕತ್ತೇನೆ. ಆ್ಯಂಡ್ ಡೆಫಿನೆಟ್ಲಿ ಹೆಲ್ಪ್ ಅಂತೂ ಆಗೇ ಆಗ್ತೈತೆ ನಿಮಗೆಲ್ಲ. ಎಕ್ಸ್ಪ್ಲೇನ್ ವೈ ಸುಸೈಡ್ ಅಮಂಗ್ ಯಂಗ್ ವುಮೆನ್ ಈಸ್ ಇನ್ಕ್ರೀಸಿಂಗ್ ಇನ್ ಇಂಡಿಯನ್ ಸೊಸೈಟಿ. ಸೊ ಯಾಕೆ ಭಾರತದೊಂದು ಸಮಾಜದೊಳಗೆ ಸೊಸೈಟಿ ಒಳಗೆ ಯಂಗ್ ವುಮೆನ್ ತರುಣ ಒಂದು ಮಹಿಳೆಯರ ಒಂದು ಸುಸೈಡ್ ಏನೈತಲ್ಲ ಅದ್ರ ಒಂದು ಸಂಖ್ಯೆ ಯಾಕೆ ಹೆಚ್ಚಲಿಕ್ಕತ್ತದ ಅಂಥೇಳಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆ ಫಸ್ಟ್ ಸ್ಟಾರ್ಟಿಂಗ್ ಕೋರ್ಸ್ ಒಳಗೆ ಒಂದು ವುಮೆನ್ಸ್ ಬಗ್ಗೆ ಒಂದಷ್ಟು ಏನಾರ ಕೋರ್ಸಿಂದ ಸ್ಟಾರ್ಟ್ ಮಾಡಿರಿ. ಅದಾದಮೇಲೆ ಯಾಕೆ ಇನ್ಕ್ರೀಸ್ ಆಗತೈತೆ ಅಂತ ಬರೀರಿ. ಆ್ಯಂಡ್ ಅದನ್ನು ಆ ಒಂದು ರೇಟ್ನ ಕಡಿಮೆ ಮಾಡ್ಬೇಕಂತಂದ್ರೆ ಏನೇನು ಮೇಜರ್ಸ್ನ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಬರೆದ ಒಂದು ಕನ್ಕ್ಲೂಷನ್ನ ನೀವು ಕೊಡಬೇಕು. ಸೊ ಟ್ರೈ ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ಅಟ್ಲೀಸ್ಟ್ ಒಂದು 2-3 ಪಾಯಿಂಟ್ನ ಹಾಕಲಿಕ್ಕೆ. ನಿಮಗೇನು ಅನ್ನಿಸ್ತದ ಯಾಕೆ ಇನ್ಕ್ರೀಸ್ ಆಗತೈತಿ ಯಂಗ್ ವುಮೆನ್ದೊಂದು ಸುಸೈಡ್ ಅಂತ ಹೇಳಿ. ನೆಕ್ಸ್ಟ್ 10ನೇ ಕ್ವಶನ್, ಚೈಲ್ಡ್ ಕಡ್ಲಿಂಗ್ ಈಸ್ ನೌ ಬೀಯಿಂಗ್ ರಿಪ್ಲೇಸ್ಡ್ ಬೈ ಮೊಬೈಲ್ ಫೋನ್ಸ್, ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದಿ ಸೋಷಲೈಜೇಷನ್ ಆಫ್ ಚಿಲ್ಡ್ರನ್. ಸೊ ಇಲ್ಲೇ ಕಡ್ಲಿಂಗ್ ವರ್ಡದ ಮೀನಿಂಗ್ ನಿಮಗೆ ಗೊತ್ತಿರಬೇಕಾಗ್ತೈತಿ. ಕಡ್ಲಿಂಗ್ ಅಂದ್ರೆ ಮುದ್ದಾಡು.
ಮೊದಲೆಲ್ಲ ಮಕ್ಕಳನ್ನ ಫುಲ್ ಮುದ್ದಾಡೋದು ಅದ್ರೊಳಗನ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಮಕ್ಕಳಿಗೆ ಫುಲ್ ಟೈಮ್ ಎಲ್ಲ ಕೊಡ್ತಿದ್ರು. ಬಟ್ ಈಗ ಮಕ್ಕಳನ್ನ ಮುದ್ದಾಡೋ ಒಂದು ಪ್ಲೇಸ್ನ ಮೊಬೈಲ್ಗಳ ತೊಗೊಂಡ್ಬಿಟ್ಟವು. ಇದರಿಂದ ಮಕ್ಕಳ ಒಂದು ಸೋಷಲೈಜೇಷನ್ ಒಳಗೆ ಏನು ಪರಿಣಾಮ ಬೀರ್ತೈತಿ ಅನ್ನೋದ್ರ ಬಗ್ಗೆ ನೀವು ಬರಿಬೇಕು. ಇಲ್ಲಿ ಮೊಬೈಲ್ದು ಒಂದಷ್ಟು ಡ್ರಾಬ್ಯಾಕ್ಸ್ಗಳ್ನು ಬರಿಬೇಕು, ಜೊತೆ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ನೂ ಬರೆದ ನಿಮ್ಮ ಒಂದು ಆನ್ಸರ್ನ ಕನ್ಕ್ಲೂಷನ್ ಕೊಡಬೇಕಾಗೈತೆ ಆನ್ಸರ್ಗೆ. ವಾಟ್ ಆರ್ ದಿ ಮೇನ್ ಫೀಚರ್ಸ್ ಆಫ್ ವೇದಿಕ್ ಸೊಸೈಟಿ ಆ್ಯಂಡ್ ರಿಲಿಜನ್? ಡೈರೆಕ್ಟ್ ಕ್ವಶನ್ ಐತಿ. ಒಂದು ವೇದಿಕ್ ಸೊಸೈಟಿ ಮತ್ತು ರಿಲಿಜನ್ ಮೇಲೆ ಏನು ವೇದಿಕ್ ಸೊಸೈಟಿ ಫೀಚರ್ಸ್ ಇದ್ದು ಅಂಥೇಳಿ ಡೈರೆಕ್ಟ್ ಕ್ವಶನ್ ಐತಿ. ಡು ಯು ಥಿಂಕ್ ಸಮ್ ಆಫ್ ದಿ ಫೀಚರ್ಸ್ ಆರ್ ಸ್ಟಿಲ್ ಪ್ರಿವೇಲಿಂಗ್ ಇನ್ ಇಂಡಿಯನ್ ಸೊಸೈಟಿ? ಸೊ ಆ ಒಂದು ವೇದಿಕ್ ಸೊಸೈಟಿ ಏನೇನು ಒಂದಷ್ಟು ಫೀಚರ್ಸ್ ಇದ್ದುಲ್ಲ ಅವು ಇನ್ನೂವರೆಗೂ ಆ ಒಂದು ಭಾರತದ ಸೊಸೈಟಿ ಒಳಗೆ ಕಂಟಿನ್ಯೂ ಆಗತ್ತವೇನ, ಫಾಲೋ ಮಾಡತ್ತೇವೇನ ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಯಾವ್ಯಾವ ಆ್ಯಂಡ್ ಸ್ಟಿಲ್ ನಾವು ಫಾಲೋ ಮಾಡತ್ತೇವೆ ಅನ್ನೋದನ್ನ ಬರಿಬೇಕು. ಇವೆಲ್ಲ 15 ಮಾರ್ಕ್ಸಿಗೆ. 11ರಿಂದ 20ರವರೆಗಿನ ಕ್ವಶನ್ ಏನದಾವಲ್ಲ ಅದನ್ನು ನೀವು 15 ಮಾರ್ಕ್ಸಿಗೆ ಇರ್ತದ. 250 ವರ್ಡ್ಸ್ ಒಳಗೆ ಬರಿಬೇಕು. ಆ್ಯಕ್ಚುಲಿ ಲಾಸ್ಟ್ ಒಂದು ಕಮೆಂಟ್ ಒಳಗೆ ಯಾರೋ ಕೇಳಿದ್ರೆ 600 ವರ್ಡ್ಸಿಗೆ ಎಷ್ಟು ಪೇಜ್ ಬರಿಬೇಕು ಅಂತ ಹೇಳಿ. ಸೊ ದಯವಿಟ್ಟು ಇಂಥ ಒಂದು ಕ್ವಶನ್ ತೊಗೊಂಡ ನೀವು ಸ್ವತಃ ಆನ್ಸರ್ ಬರೀರಿ. ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಒಂದಷ್ಟು ಜನರು ಸಣ್ಣ ಆಗ್ತಾವ, ಒಂದಷ್ಟು ಜನರು ದೊಡ್ಡ ಆಗ್ತಿರ್ತಾರೆ, ಒಂದಷ್ಟು ಜನ ಮಿಡಲ್ ಗ್ಯಾಪ್ ಅದು ಕೊಡ್ತಿರ್ತಾರೋ. ಹೀಗಾಗಿ ಇಷ್ಟೇ ಪೇಜ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೀವು ಸ್ವತಃ ಒಂದು ಆನ್ಸರ್ನ ಬರೀರಿ, ನಿಮಗೆ ಐಡಿಯಾ ಬರ್ತೈತಿ. ಆ್ಯಂಡ್ ಇಂದಲ್ಲ ನಾಳೆ ನೀವು ಎಕ್ಸಾಮ್ ಬರೆಯೋರಂದ್ರೆ, ಎಕ್ಸಾಮ್ ಅಟೆಂಡ್ ಮಾಡ್ತೀರಂದ್ರೆ ಬರೆಯೋಕನ ಬೇಕು. ಸೊ ನಿಮ್ಮ ಒಂದು ಎಫರ್ಟನ್ನು ಹಾಕ್ರಿ. ನೆಕ್ಸ್ಟ್ 12ನೇ ಕ್ವಶನ್. ವಾಟ್ ವೇರ್ ದಿ ಮೇಜರ್ ಟೆಕ್ನಾಲಜಿಕಲ್ ಚೇಂಜಸ್ ಇಂಟ್ರಡ್ಯೂಸ್ಡ್ ಡ್ಯೂರಿಂಗ್ ದಿ ಸುಲ್ತಾನೇಟ್ ಪೀರಿಯಡ್? ಹೌ ಡಿಡ್ ದೋಸ್ ಟೆಕ್ನಾಲಜಿಕಲ್ ಚೇಂಜಸ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯನ್ ಸೊಸೈಟಿ? ಇನ್ಫ್ಲೂಯೆನ್ಸಸ್ ದ ಇಂಡಿಯನ್ ಸೊಸೈಟಿ. ಸೊ ಏನಂದ್ರೆ ಸುಲ್ತಾನೇಟ್ ಪೀರಿಯಡ್, ಒಂದು ಸುಲ್ತಾನರ ಆಳ್ವಿಕೆ ನಡೆದಿತ್ತಲ್ಲ ಭಾರತದೊಳಗೆ, ಆ ಟೈಮ್ ಒಳಗೆ ಅವ್ರು ಏನು ಒಂದಷ್ಟು ಟೆಕ್ನಾಲಜಿಕಲ್ ಚೇಂಜಸ್ನ ಏನೇನು ಅವ್ರು ಇಂಟ್ರಡ್ಯೂಸ್ ಮಾಡಿರು ಅವ್ರ ಒಂದು ಪೀರಿಯಡ್ ಒಳಗೆ. ಆ್ಯಂಡ್ ಆ ಒಂದು ಟೆಕ್ನಾಲಜಿಕಲ್ ಚೇಂಜಸ್ ಭಾರತದ ಸೊಸೈಟಿ ಮೇಲೆ ಏನೇನು ಇನ್ಫ್ಲೂಯೆನ್ಸ್ನ ಬೀರಿದು ಅಂಥೇಳಿ ನೀವು ಆನ್ಸರ್ನ ಬರಿಬೇಕು. ಈ ಒಂದು ಕ್ವಶನ್ ಇಲ್ಲಿ ಜಾಸ್ತಿ ಆನ್ಸರ್ಗಳ್ನೇನು ಎಕ್ಸ್ಪ್ಲೇನ್ ಮಾಡ್ಕೊತ ಹೊಂಟಿಲ್ಲ ನಾನು. 13ನೇ ಕ್ವಶನ್. ಹೌ ಡಿಡ್ ದ ಕೊಲೋನಿಯಲ್ ರೂಲ್ ಅಫೆಕ್ಟ್ ದಿ ಟ್ರೈಬಲ್ಸ್ ಇನ್ ಇಂಡಿಯಾ ಆ್ಯಂಡ್ ವಾಟ್ ವಾಸ್ ದ ಟ್ರೈಬಲ್ ರೆಸ್ಪಾನ್ಸ್ ಟು ದಿ ಕೊಲೋನಿಯಲ್ ಆಪ್ರೇಷನ್? ಏನಂದರೆ ಇಲ್ಲಿ ಕೊಲೋನಿಯಲ್ ರೂಲ್ ಅಂತಂದ್ರೆ ವಸಾಹತುಶಾಹಿ ಒಂದು ಆಡಳಿತ. ಆ ಒಂದು ವಸಾಹತುಶಾಹಿ ಆಡಳಿತ ನಡೆದಾಗ ಟ್ರೈಬಲ್ಸ್ ಗ್ರೂಪ್ ಏನಿರ್ತಾರಲ್ಲ, ಕಾಡೊಳಗೆ ಅರಣ್ಯದೊಳಗೆ ಇರುವಂಥ ಒಂದು ಜನರ ಮೇಲೆ ಯಾವ ಥರ ಒಂದು ಅವ್ರ ರೂಲ್ಸ್ ಅಫೆಕ್ಟ್ ಮಾಡಿತು. ಏನು ರೂಲ್ ಅಫೆಕ್ಟ್ ಮಾಡಿತು ಅಂದ್ರೆ ಅವರೊಂದು ಫಾರೆಸ್ಟ್ ಲಾನ ತೊಗೊಂಬರ್ತಾರೋ. ಅದರ ಪ್ರಕಾರ ಈ ಒಂದು ಟ್ರೈಬಲ್ ಪೀಪಲ್ಸ್ ಏನಿರ್ತಾರಲ್ಲ ಅವ್ರ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಡ್ದಂಗೆ, ಅವರು ಫಾರೆಸ್ಟ್ ಒಳಗೆ ಇರಬಾರ್ದು, ಅಲ್ಲಿ ಕಟ್ಟಿಗೆ ಆಗಿರ್ಬೋದು, ಅಲ್ಲಿ ವಸ್ತುಗಳನ್ನೇನು ಮುಟ್ಟಬಾರ್ದು, ಈ ಥರ ಒಂದು ಲಾ ಪಾಸ್ ಮಾಡ್ತೈತಿ ಕೊಲೋನಿಯಲ್ ರೂಲ. ಬಟ್ ಇದರಿಂದ ಟ್ರೈಬಲ್ಸ್ ಲೈಫ್ ಭಾಳನ ವರ್ಸ್ಟ್ ಆಕೈತಿ. ಯಾಕಂದ್ರೆ ಅವ್ರು ಪ್ರತಿಯೊಂದಕ್ಕೂ ಫಾರೆಸ್ಟ್ ಮೇಲೆನ ಡಿಪೆಂಡೆಡ್ ಇರ್ತಾರೋ. ಅಲ್ಲಿ ಕಟ್ಟಿಗೆಗಳ್ನ, ಉರುವಲುಗಳನ್ನ ಕಡ್ಕೊಂಡು ಬಂದ್ಕಾಸ ಅದ್ರ ಮೇಲೆ ಜೀವನ ನಡೆಸೋದು, ಅಲ್ಲಿ ಔಷಧೀಯ ಒಂದು ಸಸ್ಯಗಳನ್ನಾಗಿರ್ಬೋದು, ಜೇನಾಗಿರ್ಬೋದು, ಇಂಥದ್ದೆಲ್ಲ ಮಾರಿ ಬಂದು ಒಂದು ಇದ್ರೊಳಗನ ಅವ್ರ ಲೈಫ್ ನಡೀತಿರ್ತೈತಿ. ಸೊ ಪ್ರತಿಯೊಂದು ಡೇ ಟು ಡೇ ಅವ್ರ ಲೈಫಿಗೆ ಪ್ರತಿಯೊಂದಕ್ಕೂ ಇರಾಕಾಗಿರ್ಬೋದು, ವಾಸಿಸಾಕಾಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರ ಕಾಡುಗಳನ್ನು ದೇವ್ರ ಥರ ಒಂದು ಎಮೋಷ್ನಲಿನೂ ಅದಕ್ಕೆ ಕನೆಕ್ಟ್ ಆಗಿರ್ತಾರೋ. ಮತ್ತು ಅವ್ರ ಜೀವನ ನಡ್ಸಾಕೂ ಅವ್ರ ಫಾರೆಸ್ಟ್ಗಳ ಮೇಲೆ, ಅರಣ್ಯಗಳ ಮೇಲೆನ ಡಿಪೆಂಡ್ ಆಗಿರ್ತಾರೋ. ಬಟ್ ಕೊಲೋನಿಯಲ್ ಲಾ ಏನು ಮಾಡ್ಬಿಡ್ತೈತೆ ಅಂದ್ರೆ ಅವರು ನೀವು ಫಾರೆಸ್ಟ್ ಒಳಗೆ ಹೋಗ್ದಂಗೆ, ಅಲ್ಲಿದು ಯಾವುದೇ ವಸ್ತುಗಳನ್ನ ನೀವು ಬಳಸ್ದಂಗೆ, ಕಾಡು ಕಡಿದಂಗೆ, ಮರ ಕಡಿದಂಗೆ, ಅವ್ರು ಯಾಕೆ ಆ ರೂಲ್ಸ್ನ ತರ್ತಾರಂದ್ರೆ ಅರಣ್ಯ ಸಂಪತ್ತ ಭಾರತದೊಳಗೆ ಹೆಚ್ಚಿತ್ತು. ದೊಡ್ಡ ದೊಡ್ಡ ಸಾಗುವಾನಿ ಮರ ಆಗಿರ್ಬೋದು, ಟೀಕ, ಇದನ್ನೆಲ್ಲ ತಾವ ಉಪಯೋಗಿಸ್ಕೋಬೇಕು, ತಾವ ಅದನ್ನು ತಮ್ಮ ದೇಶಕ್ಕೆ ಕಳಿಸ್ಕೋಬೇಕು. ಪ್ರತಿಯೊಂದು ಔಷಧಿನ ಎಲ್ಲನೂ ಪ್ರತಿಯೊಂದೂ ಭಾರತದ ತಮ್ಮದೇ ಆದಂಥ ಒಂದು ದೇಶಕ್ಕನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೂಲ್ಸ್ನ ತರ್ತಾರೋ. ಆ್ಯಂಡ್ ಜೊತೆಗೆ ಸ್ವಲ್ಪ ಜನಕ್ಕಷ್ಟ ಅಲ್ಲಿ ವಾಸ ಮಾಡೋಕೆ ಅವಕಾಶ ಕೊಡ್ತಾರೆ. ಅದು ಯಾಕಂತಂದ್ರೆ ತಮಗೆ ಕಟ್ಟಿಗೆಗಳನ್ನ ಕಡಿಯಾಕ, ಮರ ಕಡಿಯಾಕ ಒಂದಷ್ಟು ಹೆಲ್ಪ್ ಅವ್ರಿಗೆ ಬೇಕಾಕೈತಿ. ಅದು ಫ್ರೀ ಆಗಿ ಅವರಿಗೆ ನೀವೇನಾರ ಕಟ್ಟಿಗೆ ಕಡ್ದು ಕೊಟ್ರೆ ಅಂತ ಒಂದಷ್ಟು ಸ್ವಲ್ಪ ಜನರಿಗೆ, ಬೆರಳೆಣಿಕೆ ಒಂದು ಟ್ರೈಬಲ್ ಜನಕ್ಕೆ ಅಷ್ಟ ನಡ ಕಾಡೊಳಗೆ ಇರಾಕ ಪರ್ಮಿಷನ್ ಕೊಡ್ತೇವಂತಾರು. ಇದರಿಂದ ಏನಾಗ್ತೈತೆ ಅಂದ್ರೆ ಪೂರ್ತಿ ಅವರ ಜೀವನನ ಅಸ್ತವ್ಯಸ್ತ ಆಗಿಬಿಡ್ತೈತಿ. ಮತ್ತು ಜೊತೆಗೆ ನಿಮ್ಮ ಒಂದು ನೊಮ್ಯಾಡಿಕ್ ಲೈಫ್ನ, ಟ್ರೈಬಲ್ ಲೈಫ್ನ ಬಿಟ್ಟು ಬಿಡ್ರಿ, ಒಂದು ಕಡೆ ಉಳಿದ ಕಾಸ ಒಂದು ಭೂಮಿನ ಬಿತ್ತಿ ವ್ಯವಸಾಯ ಮಾಡ್ರಿ ಅಂತ ಹೇಳ್ತಾರೆ ಕೊಲೋನಿಯಲ್ ರೂಲ್ಸ್. ಯಾಕೆ ಹಂಗೆ ಹೇಳ್ತಾರಂದ್ರೆ ಯಾವಾಗ ಜನ ಒಂದ ಕಡೆ ಉಳಿದ ಕಾಸ ಬಿತ್ತನೆ ಬೆಳಿತಾರೋ ಅದರೊಳಗೆ ಬಂದದ್ದು ಪಾಲ್ಗಳನ್ನ ತೊಗೊಳ್ಳೋದು, ತಾಮ ಶ್ರೀಮಂತರಾಗೋದು, ರೈತರನ್ನ ಮತ್ತು ಕಷ್ಟಕ್ಕನ್ನು ನೂಕೋ ಪ್ಲ್ಯಾನ ಈ ಒಂದು ಕೊಲೋನಿಯಲ್ ರೂಲ್ ಇರ್ತೈತಿ. ಬಟ್ ಈ ಒಂದು ಲೈಫಿಗೆ ಸಡನ್ನಾಗೆ ಒಂದು ಟ್ರೈಬಲ್ ಜನ
ಅಡ್ಜಸ್ಟ್ ಆಗೋದಿಲ್ಲ. ಹೀಗಾಗಿ ಬಿರ್ಸಾ ಮುಂಡಾ ಒಂದು ನಾಯಕತ್ವದೊಳಗೆ ಇವರು ಭಾಳಷ್ಟು ಒಂದಷ್ಟು ರಿವೋಲ್ಟ್ಗಳನ್ನ ಮಾಡ್ತಾರೋ. ಇದನ್ನೆಲ್ಲ ನೀವು ಇನ್ನೂ ಇನ್ ಡೀಟೇಲ್ಡಾಗೆ ಎಕ್ಸ್ಪ್ಲೇನ್ ಮಾಡಬೇಕಾಕೈತಿ ಇಲ್ಲೇ. ಇದು ಆ್ಯಕ್ಚುಲಿ ನಿಮ್ಗೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಐತಿ. ಹಿಸ್ಟ್ರಿ, ಜಾಗ್ರಫಿ ಮತ್ತು ಸೊಸೈಟಿ ಮೇಲೆ ಫಸ್ಟ್ ಪೇಪರ್ ಇರ್ತದೆ ಸಿಲೆಬಸ್. ಸೊ ಈ ಥರ ಕ್ವಶನ್ಗಳು ನಿಮಗೆ ಜಾಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಮೇಲೆ ಬರ್ತಾವೆ. ನೆಕ್ಸ್ಟ್, ಐಡೆಂಟಿಫೈ ಆ್ಯಂಡ್ ಡಿಸ್ಕಸ್ ದಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ diversity ಆಫ್ ನ್ಯಾಚುರಲ್ ವೆಜಿಟೇಷನ್ ಇನ್ ಇಂಡಿಯಾ. ಅಸೆಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ರೇನ್ ಫಾರೆಸ್ಟ್ ರೀಜನ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿ ಡಿವರ್ಸಿಟಿ ಆಫ್ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗದೊಳಗೊಂದು ವೈವಿಧ್ಯತೆ ಐತಲ್ಲ, ಅದಕ್ಕೆ ಕಾರಣವಾದಂಥ ಒಂದು ಫ್ಯಾಕ್ಟರ್ಸ್ ಯಾವ್ಯಾವ, ಮತ್ತು ರೇನ್ ಫಾರೆಸ್ಟ್ ಒಂದು ರೀಸನ್ ಏನೈತಲ್ಲ, ಭಾರತದ ರೇನ್ ಫಾರೆಸ್ಟ್ ರೀಸನ್ ಒಳಗೆ ವೈಲ್ಡ್ ಲೈಫ್ ಸೆಂಚುರಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ, ಸಿಗ್ನಿಫಿಕೆನ್ಸ್ನ ನೀವು ಇಲ್ಲಿ ಬರಿಬೇಕಾಗ್ತೈತಿ. ಇದು 15 ಮಾರ್ಕ್ಸಿಗೆ ಕ್ವಶನ್ ಐತಿ. ವೈ ಡಿಡ್ ಹ್ಯೂಮನ್ ಡೆವಲಪ್ಮೆಂಟ್ ಫೇಲ್ ಟು ಕೀಪ್ ಫೇಸ್ ವಿತ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಇಲ್ಲೇ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಯಾಕೆ ಎಕನಾಮಿಕ್ ಡೆವಲಪ್ಮೆಂಟ್ ಜೊತೆ ನಾನು ಒಂದು ಹೆಜ್ಜೆ ಇಡಲಿಕ್ಕೆ ವಿಫಲ ಆಗತೈತಿ ಅನ್ನೋದು ಒಂದು ಕ್ವಶನ್ನ ಕೇಳ್ಯಾರ 15 ಮಾರ್ಕ್ಸಿಗೆ. ನೆಕ್ಸ್ಟ್ 17ನೇ ಒಂದು ಕ್ವಶನ್. ಫ್ರಮ್ ಬೀಯಿಂಗ್ ನೆಟ್ ಫುಡ್ ಇಂಪೋರ್ಟರ್ ಇನ್ 1960s, ಇಂಡಿಯಾ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ಅ ನೆಟ್ ಫುಡ್ ಎಕ್ಸ್ಪೋರ್ಟರ್ ಟು ದಿ ವರ್ಲ್ಡ್. ಪ್ರೊವೈಡ್ ರೀಸನ್ಸ್. ಇಲ್ಲಿ ಕ್ವಶನ್ ಯಾಕೆ ಕೇಳ್ಯಾರಂದ್ರೆ 1960 ಒಂದು ಟೈಮ್ ಏನಿತ್ತಲ್ಲ, 1940ರಿಂದ 60 ಅಲ್ಲಿ ಭಾಳಷ್ಟು ಭಾರತದೊಳಗೆ ಫುಡ್ ಕ್ರೈಸಿಸ್ ಆಗತ್ತಿತ್ತು, ಬರಗಾಲ ಇತ್ತು, ಬಂಗಾಳದೊಳಗೆ ಕ್ಷಾಮದಿಂದ ಭಾಳ ಲಕ್ಷ ಗಂಟ್ಲೆ ಮಿಲಿಯನ್ ಗಂಟ್ಲೆ ಜನ ಸಾಯ್ತಾರು ಹಸಿವಿನಿಂದ. ಸೊ ಆ ಟೈಮ್ ಒಳಗೆ ಭಾರತ ಬೇರೆ ಬೇರೆ ದೇಶದ ಮೇಲೆ ಡಿಪೆಂಡ್ ಇರ್ತೈತಿ. ಫುಡ್ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಿರ್ತೈತಿ ಅತಿಯಾಗಿ. ಬಟ್ ಆ್ಯಂಡ್ ಜೊತೆಗೆ 1960 ಟೈಮ್ ಒಳಗೆ ಹಸಿರು ಕ್ರಾಂತಿ ಎಲ್ಲ ನಡೀತೈತಿ. ಹೀಗಾಗಿ ಒಂದಷ್ಟು ಫುಡ್ ಇಂಪೋರ್ಟರ್ದೊಂದು ಲೆವೆಲ ಕಡಿಮೆ ಆಕೋಂತ ಬರ್ತೈತಿ. ಸೊ ಈಗ ಇಂಡಿಯಾ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ಅ ನೆಟ್ ಫುಡ್ ಎಕ್ಸ್ಪೋರ್ಟರ್. ಯಾವಾಗ 1960 ಬರೀ ಭಾರತ ಬೇರೆ ದೇಶದಿಂದ ಆಹಾರಗಳನ್ನು ಆಮದು ಮಾಡ್ಕೋತಿತ್ತು. ಬಟ್ ಇವಾಗದು ಭಾರತ ಒಂದು ಹೆಂಗಾಗೈತಂದ್ರೆ ಬೇರೆ ದೇಶಗಳಿಗೆ ಫುಡ್ನ ಎಕ್ಸ್ಪೋರ್ಟ್ ಮಾಡೋ ಒಂದು ಹಂತಕ್ಕೆ ಬೆಳೆದು ನಿಂತೈತಿ. ಇದಕ್ಕೆ ಕಾರಣಗಳು ಏನೇನ ಅಂಥೇಳಿ ಎಕ್ಸ್ಪ್ಲೇನ್ ಮಾಡಬೇಕು. ಫುಡ್ ಸೆಕ್ಯೂರಿಟಿ ಅಂತ ಒಂದು ಟಾಪಿಕ್ ಬರ್ತೈತಿ, ಅದ್ರ ಮೇಲೆ ಈ ಒಂದು ಕ್ವಶನ್ ಬಂದದ ಡೈರೆಕ್ಟ. ಸಿಲೆಬಸ್ ನೋಡ್ರೆ ನಿಮ್ಗೆ ಈಸಿ ಗೊತ್ತಾಕೈತಿ. ಡಸ್ ಅರ್ಬನೈಜೇಷನ್ ಲೀಡ್ ಟು ಮೋರ್ ಸೆಗ್ರಿಗೇಷನ್ ಆರ್ ಮಾರ್ಜಿನಲೈಜೇಷನ್ ಆಫ್ ದಿ ಪುವರ್ ಇನ್ ಇಂಡಿಯನ್ ಮೆಟ್ರೋಪಾಲಿಸಸ್. ಸೊ ಇಲ್ಲೇ ಸೆಗ್ರಿಗೇಷನ್ ಅಂದ್ರೆ ಪ್ರತ್ಯೇಕತೆ. ಇಲ್ಲೇ ಸೆಗ್ರಿಗೇಷನ್ ಅಂತಂದ್ರೆ ಪ್ರತ್ಯೇಕತೆ, ನಿಮಗೆ ಗೊತ್ತಿರ್ತೈತೆ ವರ್ಡ್ ಮೀನಿಂಗ್ ಅನ್ಕೋತೀನಿ. ಇನ್ನು ಮಾರ್ಜಿನಲೈಜೇಷನ್ ಅಂತಂದ್ರೆ ಕಡೆಗಣಿಸುವಿಕೆ. ಸೊ ಭಾರತದೊಳಗೆ ನಗರೀಕರಣ ಮತ್ತು ಇನ್ನಷ್ಟು ಬಡವ್ರನ್ನಾಗೆ ಮಾಡತೈತೇನ, ಕಡೆಗಣಿಸತೈತೇನ ನಗರೀಕರಣ ಅಂಥೇಳಿ ಒಂದು ಕ್ವಶನ್ ಐತಿ 15 ಮಾರ್ಕ್ಸಿಗೆ. ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ ಯಾಕೆ ಯಾವ ಥರ ಒಂದು ನಗರೀಕರಣದಿಂದ ಬಡವರಾಗೇನ ಉಳಿಯತ್ತಾರು, ಶ್ರೀಮಂತರನ್ನ ಆಗ್ಲಿಕ್ಕತ್ತಾರು ಅನ್ನೋದಕ್ಕೆ ನೀವು ರೀಸನ್ನ ಎಲ್ಲ ವೇ ಒಳಗೂ ಬರಿಬೇಕಾಗ್ತೈತಿ, ಎಲ್ಲ ಒಂದು ಡೈಮೆನ್ಷನಲ್ ಒಳಗೂ. ವೈ ಈಸ್ ಕ್ಯಾಸ್ಟ್ ಐಡೆಂಟಿಟಿ ಇನ್ ಇಂಡಿಯಾ ಬೋತ್ ಅ ಫ್ಲೂಯಿಡ್ ಆ್ಯಂಡ್ ಸ್ಟ್ಯಾಟಿಕ್. ಭಾರತದೊಳಗೆ ಯಾಕೆ ಜಾತೀಯತೆ ಅನ್ನೋದೇನೈತಲ್ಲ, ಕ್ಯಾಸ್ಟ್ ಸಿಸ್ಟಮ್ ಏನೈತಲ್ಲ, ಅದು ಸ್ಥಿರನೂ ಐತಿ ಗತಿಶೀಲನೂ ಐತಿ, ಯಾಕೆ ಅಂಥೇಳಿ ಕ್ವಶನ್ ಅದ. ಸೊ ಇವಿಷ್ಟು 20 ಕ್ವಶನ್ಸ GS ಪೇಪರ್ 1 ಮೇಲಿದ್ದು. ಈ ಥರ ನೀವು ಕ್ವಶನ್ ಪೇಪರ್ಗಳ್ನೆಲ್ಲ ಸಾಲ್ವ್ ಮಾಡಾಕತ್ರಿ. ಈ ಕ್ವಶನ್ ಪೇಪರ್ಗಳ್ನ ತೊಗೊಳ್ರಿ. ಈ ಕ್ವಶನ್ ಪೇಪರ್ ಟೆಲಿಗ್ರಾಮ್ ಒಳಗೂ ಹಾಕಿರ್ತೇನೆ, ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಟ್ರೈ ಮಾಡಿರಿ ಆನ್ಸರ್ ಬರೆಯೋಕೆ. ಕನ್ನಡ ಒಳಗೆ ಬರೆಯೋರು ಕನ್ನಡ ಒಳಗೆ ಬರೀರಿ, ಇಂಗ್ಲೀಷ್ ಮೀಡಿಯಮ್ ಒಳಗೆ ಬರೆಯೋರು ಇಂಗ್ಲೀಷ್ ಒಳಗೆ ಬರೀರಿ. ಸೊ ಅವಾಗ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಎಲ್ಲಿಗೈತಿ, ಎಷ್ಟು ಕ್ವಶನಿಗೆ ನೀವು ಆನ್ಸರ್ ಮಾಡತ್ತೀರಿ ಅನ್ನೋ ಒಂದು ಐಡಿಯಾ ನಿಮಗೆ ಬರ್ತದೆ. ಸೊ ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಶಾರ್ಪ್ ಮಾಡಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.